ನಮಸ್ತೆ ಫ್ರೆಂಡ್ಸ್, ನಮ್ಮ ಸ್ನೇಹಿತರೆ ಆರ್ ವಿ ನಿಮ್ರ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಂಬರ್ 1/10/1928 ಈ ಡೇಟಲ್ಲಿ ಹುಡ್ತಾರಂಥ ಕೆಲವು ಕ್ಯಾರೆಕ್ಟರ್ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈ 1 ಅನ್ನೋದು ಸೂರ್ಯಕ್ಕೆ ಸಂಬಂಧಪಟ್ಟ ನಂಬರ್. ಇದು ಸೂರ್ಯ ಅಂದ್ರೇ ನಾಯಕತ್ವ. ನಿಮ್ಮ ಕ್ಯಾರೆಕ್ಟ್ರು ಅದೇ ಥರನೇ ನಾಯಕತ್ವಗಳು, ಸ್ಟ್ರಾಂಗ್ ವಿಲ್ ಪವರು, ನಾಯಕತ್ವ ಇರುತ್ತೆ. ನೀವು ಯಾವುದೇ ಒಂದು ಕೆಲಸನ ಅರ್ಧಕ್ಕೆ ಕೈ ಬಿಡೋವಂಥ ವ್ಯಕ್ತಿಗಳಲ್ಲ. ನಿಮ್ಮನ್ನು ಮನಸ್ಥಿತಿನ ನೀವು ಒಂದು ಸತಿ ನಿರ್ಧಾರ ತೊಗೊಂಡ್ರೆ ಅದನ್ನು ಬದಲಾಯಿಸುವಂಥದ್ದು ತುಂಬ ಕಷ್ಟಕರ ಆಗಿರುತ್ತೆ. ನೀವು ಇನ್ನೊಂದೇನಪ್ಪ ಅಂದರೆ ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದು ಅಷ್ಟೊಂದು ನಿಮಗೆ ಇಷ್ಟ ಆಗದಿರೋಂಥ ಕೆಲಸ. ಅದು ಈ 1ನೇ ತಾರೀಕು 10/19/28 ಈ ತಾರೀಕಲ್ಲಿ ಯಾರು ಜನಿಸಿರ್ತೀರ ಅವ್ರದ್ದು ಕ್ಯಾರೆಕ್ಟರ್ ಇದು. ತುಂಬ ಆಶಾವಾದಿಗಳಾಗಿರ್ತೀರ. ಯಾವುದೇ ಕೆಲಸನ ಕೈ ಹಿಡಿದಿದ್ದು ಅರ್ಧಕ್ಕೆ ಬಿಡೋ ಅಂತಾರಲ್ಲ. ತುಂಬ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ಯಾವುದೇ ಒಂದು ಜವಾಬ್ದಾರಿನ ಯಾವುದೇ ಒಂದು ಕೆಲಸನ ಕೊಟ್ಟರು ಅದನ್ನು ತುಂಬ ರೆಸ್ಪಾನ್ಸಿಬಿಲಿಟಿಯಾಗಿ ಮಾಡುವಂತಹ ಚಾಣಕ್ಯತೆ ನಿಮ್ಮಲ್ಲಿರುತ್ತೆ. ಅದೇ ಥರ ನೀವು ಯಾವುದೋ ಒಂದು ನಿರ್ಧಾರ ತಗೊಂಡ್ರೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸೋದು ತುಂಬ ಕಷ್ಟಕರ ಆಗಿರುತ್ತೆ. ನಿಮಗೆ ಆಪೋಸಿಟ್ ನಂಬರ್ ಬಂದು 8 ನಂಬರ್ ಶನಿ. ಈ 8, 17, 26 ಈ ಡೇಟಲ್ಲಿ ಹುಟ್ಟಿದವರು ನಿಮಗೆ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಆಪೋಸಿಟ್ ಆಗಿರ್ತಾರೆ. ಒಂದು ಸತಿ ನಿಮ್ಮ ಮೈಂಡು ಸೆಟ್ ಆಗಿಬಿಟ್ರೆ ಯಾವುದಕ್ಕೂ ಅದನ್ನು ಬದಲಾವಣೆ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ತುಂಬ ಆಶಾವಾದಿಗಳಾಗಿರ್ತೀರ. ಬಟ್ ನಿಮ್ಮಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಜೀವನದಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂದರೆ ನಿಮ್ಮ ಈಗೋಯಿಸ್ಟಿಕ್ನ ಬಿಡಬೇಕು. ನಿಮ್ಮಲ್ಲಿರೋ ಈಗೋಯಿಸ್ಟಿಕ್ನ ನಾನು ಅನ್ನೋದನ್ನ ಒಂದು ಬಿಟ್ಟರೆ ನಿಮಗೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮತ್ತು BP ಬರುವಂಥ ಲಕ್ಷಣ, ಕಣ್ಣಿಗೆ ಸಂಬಂಧಪಟ್ಟಿದ್ದಂಥ ಕಾಯಿಲೆಗಳು ಬರುವಂಥ ಲಕ್ಷಣ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ನೀವು ಭಾನುವಾರ ದಿನ ಉಪ್ಪನ್ನು ಸೇವಿಸುವುದನ್ನು ಕಡಿಮೆ ಸೇವಿಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಭಾನುವಾರ ದಿವಸ ನಿಮಗೆ ಸೂರ್ಯದೇವನು ಅಧಿಪತಿಯಾಗಿರೋದ್ರಿಂದ ಓಂ ಸೂರ್ಯದೇವಾಯ ನಮಃ ಏನು ಹೇಳಿ, ಓಂ ಸೂರ್ಯದೇವಾಯ ನಮಃ ಅಂತೇಳಿ ಸೂರ್ಯ ಮಂತ್ರವನ್ನು ಜಪನೆ ಮಾಡಿ 108 ಸರಿ ಜಪ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದರಿಂದ, ಒಂದು ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಎಂಥ ಕೆಲಸಗಳು ಅರ್ಧಕ್ಕೆ ನಿಂತರೆ, ಯಾವುದೇ ಕೆಲಸಗಳು ಅಡೆತಡೆ ಇದ್ದರೆ ಅದರಲ್ಲಿ ಯಶಸ್ಸು ಖಂಡಿತ. ಸ್ನೇಹಿತರೆ, 1/10/19/28 ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ನಿಮಗೆ ಒಂದು ತಾಮ್ರದಲ್ಲಿ ಶಿವನ ಸಿಂಬಲ್ ಇರುತ್ತೆ ನೋಡಿ, ಶಿವನ ಏನು ಹೇಳ್ತಾರೆ ಡಾಲರ್, ಶಿವನ ಡಾಲರ್ ತಾಮ್ರದಲ್ಲಿ ಇರುವಂಥದ್ದನ್ನ ಹಾಕ್ಕೊಂಡ್ರೆ ನಿಮಗೆ ತುಂಬ ಯಶಸ್ಸು ಸಿಗುತ್ತೆ. ಈ 1/10/19/28 ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ನಿಮ್ಮ ಆರಾಧ್ಯ ದೈವ ಬಂದು ರಾಮ, ಶ್ರೀರಾಮನನ್ನು ಆರಾಧ್ಯ ದೈವ. ಸೊ ಅವರನ್ನು ಆರಾಧ್ಯ ಮಾಡೋದ್ರಿಂದಲೂ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ. ಸ್ನೇಹಿತರೆ, ಇನ್ನೊಂದು ನಿಮಗೆ 1/10/19/28 ತಾರೀಕು ಹುಟ್ಟಿದವ್ರಿಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ನೋಡಿ. ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೂ, ನೀವು ಹೊರಗಡೆ ಯಾವುದೇ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬೆಲ್ಲದ ಪೀಸ್, ಹೇಳಿ ಸ್ನೇಹಿತರೆ, ಒಂದು ಸಣ್ಣ ಬೆಲ್ಲದ ಪೀಸನ್ನು ನಿಮ್ಮ ಬಾಯಿಗೆ ಹಾಕ್ಕೊಳ್ಳಿ. ಜಸ್ಟ್ ಬಾಯಿಗೆ ಹಾಕೊಳ್ಳಿ, ಚಿಕ್ಕ ಪೀಸ್ ಹಾಕ್ಕೊಂಡು ನಿಮ್ಮ ಆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿವಸದಿಂದ 1 ದಿವಸಕ್ಕೆ 2 ದಿವಸಕ್ಕೆ ಯಾವುದೇ ರೆಮಿಡೀಸ್ ಮಾಡಿದಾಗಲೂ 1 ದಿವಸ 2 ದಿವಸ ಸಿಗಲ್ಲ. ಒಂದು 15 ದಿವಸ, ತಿಂಗಳು, 2 ತಿಂಗಳು, 3 ತಿಂಗಳು ಕಳೀತಾ ನೋಡಿ. ಆವಾಗಲೇ ನಿಮ್ಮಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತೀರ. ಯಾವುದೇ ಒಂದು ರೆಮಿಡೀಸ್ ಮಾಡಲಿ, ಯಾವುದೇ ಒಂದು ಮಾಡಬೇಕಾದ್ರೂ ಫಸ್ಟು ನೀವು ಅದೊಂದು ಡೇಟ್ ಮೆನ್ಷನ್ ಮಾಡ್ಕೋಬೇಕು. ಯಾವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ, ಈ ಡೇಟನ್ನು, ಈ ಪ್ರಯೋಗವನ್ನು ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದು ಒಂದು ಮೆನ್ಷನ್ ಮಾಡ್ಕೊಳ್ಳಿ ಫಸ್ಟು. ಆ ಮೆನ್ಷನ್ ಮಾಡಿಟ್ಕೊಂಡು ಅದನ್ನು ಫಾಲೋ ಮಾಡ್ತಾ ಬನ್ನಿ, ಯಾವ ಥರ ಇರುತ್ತೆ ಏನು ಅಂತ. ನಿಮ್ಮ ಫ್ಯಾಮಿಲಿ ಲೈಫ್ ವೆರಿ ಫುಲ್ ಆಗಿರುತ್ತೆ. ಬಟ್ ನೀವು ಅದೇ ನಿಮ್ಮನ್ನು ಆ ಈಗೋ ನಾನು ಅನ್ನೋದನ್ನು ಬಿಟ್ಟರೆ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಪ್ರೈವೇಟ್ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ಸು, ಗೌರ್ಮೆಂಟ್ ಕೆಲಸಗಳಲ್ಲಿ ಸಕ್ಸಸ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ 1/10/19/28 ತುಂಬ ಆಗಿ ಬರೋ ಅಂಥದ್ದು ಬಿಸ್ನೆಸ್.
ಈ ಬಿಸ್ನೆಸ್ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಬಟ್ ನೀವು ಸಿಮೆಂಟು, ಐರನ್, ಕಬ್ಬಿಣ, ಹಾರ್ಡ್ವೇರ್ ಈ ಥರದನ್ನು ವೆಹಿಕಲ್ಸ್ಗಳು ಈ ಥರ ಕೆಲಸಗಳನ್ನ ಮಾಡಬಾರ್ದು. ಇದರಲ್ಲಿ ಸಕ್ಸಸ್ಸು ಸ್ವಲ್ಪ ಕಡಿಮೆ ಅಷ್ಟೇ. ಹಾಗೆ ಬರೋಲ್ಲ ಅಂತಲ್ಲ, ಸಕ್ಸಸ್ ಕಡಿಮೆ. ಅದರಲ್ಲಿ ಹೋರಾಟ ಸ್ಟ್ರಗಲ್ ಮಾಡಬೇಕು, ಸಕ್ಸಸ್ ಸಿಗಲ್ಲ. ಸೊ ನಿಮಗೆ ಆಗಬಾರೋ ಅಂಥದ್ದು ಯಾವುದು? ಫೈರ್ ರಿಲೇಟೆಡ್, ಎಲೆಕ್ಟ್ರಾನಿಕ್ ರಿಲೇಟೆಡ್, ಅಗ್ರಿಕಲ್ಚರ್, ಕರೆಂಟ್ ಈ ಥರದ್ದು ಬೇರೆ ಅದನ್ನು ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ಸಕ್ಸಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಕೆಲವು ರೆಮಿಡೀಸ್ಗಳು, ಅದನ್ನು ಫಾಲೋ ಮಾಡಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ತಾಮ್ರದ ಇದರಲ್ಲಿ. ಅದನ್ನು ಕೊಡಬೇಕಾದ್ರೆ ಸ್ವಲ್ಪ ಆ ನೀರಿಗೆ, ತಾಮ್ರದ ಪಾತ್ರೆಗೆ ಬೆಲ್ಲದ ಪೀಸ್ ಹಾಕೋದ್ರಿಂದ, ಇಲ್ಲ ಕೆಂಪುದು ಹೂವಿನ ಎಸಳು ಹಾಕೋದ್ರಿಂದಲೂ ತುಂಬ ಇದಾಗುತ್ತೆ. ಒಂದು 3 ತಿಂಗಳು ಮಾಡಿ ಸ್ನೇಹಿತರೆ, ಇದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ತುಂಬ ಒಳ್ಳೆಯದು. ಆವತ್ತಿನ ದಿವಸ ಮಾಡಬೇಕು. ನಿಮ್ಮ ಹೆಲ್ತ್ ಕಾನ್ಸಂಟ್ರೇಷನ್ನು ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಿಮಗೆ ಹೆಚ್ಚಾಗಿ ಬರೋವಂಥದ್ದು BP, ಹಾರ್ಟ್ ಪ್ರಾಬ್ಲಮ್, ಕಣ್ಣಿನ ಪ್ರಾಬ್ಲಮ್ ಹೆಚ್ಚಾಗಿ ಬರುತ್ತೆ. ನಿಮಗೆ ಆಪೋಸಿಟ್ ನಂಬರ್ ಬಂದು 8. ಸೊ ಅದನ್ನು 8, 17, 26 ಈ ಡೇಟ್ನ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ನೀವು ಯಾವುದೇ ಕೆಲಸನ ಪ್ರಾರಂಭ ಮಾಡೋದಿದ್ರು ದಯವಿಟ್ಟು 8, 17, 26 ಈ ಡೇಟಲ್ಲಿ ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡಬೇಡಿ. ನೀವು ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಯಾವುದೇ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದಾಗ್ಲೂ ನಿಮ್ಮ ಸಕ್ಸಸ್ ನಂಬರ್ ಬಂದು 1, 5, 9 ಅದಕ್ಕೆ ಸಮ ಆಗಿ ಬರುವ ಥರ ಮಾಡಿ. ಸಕ್ಸಸ್ ಟೈಮ್ ಯಾವುದೋ ಒಂದು ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಾ, ಇವತ್ತು ಎಷ್ಟು ಗಂಟೆಗೆ ಬಿಡಬೇಕು? 10 ಗಂಟೆಗೆ ಬಿಡಿ. ಇಲ್ಲ ಬೇಗನೆ ಹೋಗಬೇಕು, 6 ಗಂಟೆ 4 ನಿಮಿಷ, 6, 4, 10. ಇಲ್ಲ 7 ಗಂಟೆ 30 ನಿಮಿಷ, ಸೊ ಅಲ್ಲಿ 7, 3, 10 ಈ ಥರನೂ ಇರುತ್ತೆ. ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಿ. ಈಗೋ ಅನ್ನೋದನ್ನ ಬಿಡಿ, ನಿಮಗೆ ಸಕ್ಸಸ್ ಸಿಗುತ್ತೆ. ನಿಮಗೆ ಕೆಲಸಕ್ಕಿಂತ ಬೇರೆ ಉದ್ಯಮದಲ್ಲಿ ಕೆಲಸ ಮಾಡೋದು ನಿಮಗೆ ಮನಸ್ಸಿಗೆ ಒಪ್ಪಲ್ಲ. ಸೊ ಹಾಗಾಗಿ ನೀವು ಬಿಸ್ನೆಸ್ ಮಾಡೋದ್ರಿಂದ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರಲ್ಲಿ 8 ಇದನ್ನು ಅವಾಯ್ಡ್ ಮಾಡಿ. ಟೋಟಲ್ ನಂಬರ್ 8 ಬರೋದ ಥರ ನೋಡ್ಕೊಳ್ಳಿ. ಮೇಯ್ನ್ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ನಿಮ್ಮ ತಂದೆಯವರಿಗೆ ಗೌರವವನ್ನು ಕೊಡಿ. ನಿಮ್ಮ ತಂದೆಯವರ ಆಶೀರ್ವಾದ ತಗೊಳ್ಳಿ. ಯಾರ್ಯಾರು 1, 19, 28 1, 10, 19, 28 ಈ ತಾರೀಕಿನಲ್ಲಿ ಜನಿಸಿರ್ತೀರೋ ನಿಮಗೆ ನಿಮ್ಮ ತಂದೆಯವರ ಆಶೀರ್ವಾದ ತೆಗೆದುಕೊಂಡ್ರೆ ಅಲ್ಲಿ ಸಿಗುವಂಥ ಸಕ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ ತಗೊಳ್ಳಿ ಅಂತ ಹೇಳ್ತಾ, ನಮ್ಮ ಈ RV ನಿಮ್ರ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಸ್ನೇಹಿತರೆ.